ಇನ್ನು ಮೈಸೂರು ಮೂಡಾದ್ದು ಅಷ್ಟೆಲ್ಲ ತಪ್ಪು ಮಾಡಿ ಈಗ ಹೇಳ್ತಾ ಇದ್ದಾರೆ. ನನಗೇನ್ರಿ ಗೊತ್ತು? ನಮ್ಮ ಬಾಮೈದ ಅವನೇನೋ ತಪ್ಪು ಮಾಡೋದು ನಾನೇನ್ರಿ ಉತ್ತರ ಕೊಡಬೇಕು? ಅವನೇನೋ ತಪ್ಪು ಮಾಡೋವನೆ ಅಂತ ಈಗ ಬಾಮೈದಿಂದ ಹೇಳ್ತಾವ್ರೆ. ಬಾಮೈದಿಂದ ಆಗಿರೋ ತಪ್ಪು ಅಂತ ಹೇಳಿ ಆ ಭೂಮಿ ಬಾಮೈದ ತಗೊಳಕ್ಕೂ ಅವಕಾಶ ಇತ್ತಾ? ಯಾರ ಭೂಮಿ ಅದನ್ನ ದಲಿತರ ಭೂಮಿ, ದಲಿತರು ಅಂತ ಹೇಳಂಗಿಲ್ವಲ್ಲ, ಪರಿಶಿಷ್ಟರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ. ಯಾಕೆಂದ್ರೆ ನೆನ್ನೆ ಅದು ನಡೆದೋಗಿದೆ ಚರ್ಚೆಯಲ್ಲಿ ವಿಧಾನಸಭೆಯಲ್ಲಿ. ಅಹಿಂದ ಅಂತ ಯಾಕೆ ಹೆಸರಿಟ್ಕೊಂಡವ್ರೆ? ಎಷ್ಟೋರಿಂದ ಇಟ್ಕೊಂಬಂದವ್ರು ಅಹಿಂದ ಹೆಸರು? ಅಹಿಂದದ್ದು ಬಿಡಿಸೇಳಬೇಕಲ್ಲ ಅವರಲ್ಲಿ. ಅದು ಪಾಪ ಅವರಿಗೆ ಅಹಿಂದ ಹೆಸರಿಟ್ಕೊಂಡು ನಮ್ಮ ಪರಿಶಿಷ್ಟ ಜಾತಿಯವರಿಗೆ ಅವಮಾನ ಮಾಡಿಲ್ಲ. ಉದ್ಧಾರ ಮಾಡಿರಿ ಒಬ್ಬರೇ ಅಂತ 39,000 ಕೋಟಿ ಕೊಟ್ಟಿದ್ದೀನಿ ಅಂತ. ಆ 39,000 ಕೋಟಿಲಿ ಆ ಪರಿಶಿಷ್ಟಕ್ಕೆ ದುಡ್ಡು ಎಷ್ಟು ಕೊಟ್ಟಿದ್ದೀರಿ ಅವರ ಕುಟುಂಬಗಳು ಉದ್ಧಾರ ಮಾಡೋಕ್ಕೆ? ಅವರ ಹೆಸರಿನಲ್ಲಿ ಎಷ್ಟು ದುಡ್ಡನ್ನ ಲೂಟಿ ಹೊಡೆದಿದ್ದೀರಿ? ಇದು ಈ ರಾಜ್ಯ ಸರ್ಕಾರ ನಡೀತಾ ಇರತಕ್ಕಂಥದ್ದು. ಮೂಢ ಪ್ರಕರಣಕ್ಕೆ ಯಾರೋ ಒಬ್ಬನೀಗ ಇದು ನಿವೃತ್ತ ನ್ಯಾಯಾಧೀಶರ ತನಿಖೆ ಅಂತೆ. ಯಾರು ಕೇಳಿದ್ದಾರೆ ಇವ್ರನ್ನ? ಕೆಂಪಣ್ಣ ಆಯೋಗ ತನಿಖೆ ವರದಿನೇ ಇಡ್ಲಿಲ್ಲ. ಅದು ಹೋಗ್ಲಿ, ನೈಸ್ದು BMIC ಪ್ರಾಜೆಕ್ಟ್ದು ನಿಮ್ಮ ಕಾನೂನು ಸಚಿವರು ಕೊಡ್ತಾರೆ ಸದನ ಸಮಿತಿ ರಿಪೋರ್ಟು. 8 ವರ್ಷ ಆಯ್ತು, 7 ವರ್ಷ ಸದನ ಸಮಿತಿ ರಿಪೋರ್ಟ್ ಕೊಟ್ಟು ಜಯಚಂದ್ರ. CBI ಕೊಡಬೇಕು, ಇವ್ರ ಮೇಲೆ ಆಕ್ಷನ್ ತಗೋಬೇಕು. 760 ಎಕರೆ ಭೂಮಿ ಹೆಚ್ಚಿಗೆ ನಾವು ಕೊಟ್ಟುಬಿಟ್ಟಿದ್ದೀವಿ, ಈ ಪ್ರೋಗ್ರಾಮ್ನ ಸ್ಕ್ರಾಪ್ ಮಾಡಬೇಕು ಅಂತ ಕೊಟ್ಟರು. ಎಲ್ಲಿಟ್ಟಿದ್ರಿ ಆ ವರದಿ? ಗ್ರೇಟರ್ ಬೆಂಗಳೂರು ಮಾಡೋ ಮಹಾನ್ ನಾಯಕರು ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಾ ವರದಿಯ? ಯಾರ ಮನೇಲಿ ಇಟ್ಕೊಂಡಿದ್ದೀರಿ? ಈಗ ಅದು ಎಂಥದ್ದು ನೈಸ್ ರೋಡಲ್ಲಿ ಇದು ಕಟ್ತಾರಂತೆ. ಎಂಥದ್ದು ಬೆಂಗಳೂರು ನಗರ ನೋಡಕ್ಕೆ, ವೀಕ್ಷಣೆ ಮಾಡಕ್ಕೆ. ಟವರ್ ಅದೆಂಥದ್ದು? ಅದೆಂತ ಟವರ್? ಐಫಿಲ್ ಟವರ್, ಪ್ಯಾರಿಸ್ ಟೈಪ್ ಇಲ್ಲಿ ಕಟ್ತಾರಂತೆ ಈ ನೈಸ್ ರೋಡ್ ರಸ್ತೆಲಿ. ಅವೆಲ್ಲ ಆಸ್ತಿ ಯಾರು ಬರ್ಸ್ಕೊಂಡವ್ರೀಗ? ಯಾರು ಸೂಪರ್ದಲ್ಲಿ ಇಟ್ಕೊಂಡಿದ್ದೀರಿ? ಇದೆಲ್ಲ ದೊಡ್ಡ ಇತಿಹಾಸ. ಈಗ ಅದೇಂಥದ್ದು ನಿಮ್ಮ ಇದೀಗ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಇಂಥದ್ದು 4 ಭಾಗದಲ್ಲಿ ಟೆಂಡರ್ ಕರಿತೀರಂತಲ್ಲಪ್ಪ. ಏನೋ ಓಪನ್ ಚರ್ಚೆಗೆ ತಯಾರಾಗವ್ರಂತೆ. ಪಾಪ ಏನು ದಾನ ಧರ್ಮ ಮಾಡೋದರಂತೆ ಇವ್ರು. ನೆನ್ನೆ ಎಲ್ಲ ಕೇಳ್ತಾ ಇದ್ದೆ, ದಾನ ಧರ್ಮ ಮಾಡಿ ಬಂದವರಂತೆ. ಬಹಳ ನೀತಿವಂತರು. ಅದರಿಂದ ಇವೆಲ್ಲ ಚರ್ಚೆ ಮಾಡ್ತೀನಿ. ಇವತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮ ಮೂಡಾದ ಇದೆಯಲ್ಲ, ನಿಮ್ಮ ಮೂಡಾದಲ್ಲಿ ಯಾರ್ದೋ ಜಮೀನು ಪುಕ್ಸಟ್ಟೆ 92 ಕೋಟಿ ದುಡ್ಡು ಕೇಳ್ತಿಲ್ಲ. 62 ಕೇಳೋದು 62 ಕೋಟಿ ಕೊಟ್ಬಿಟ್ರು ಬಿಟ್ಕೊಟ್ಬಿಡ್ತಾರಂತೆ. ಪುಕ್ಸಟ್ಟೆ ಜಮೀನು ಅವ್ರದ. ಅದು ನೋಟಿಫೈ ಆಗಿದೆ 92ರಲ್ಲಿ, 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿದೆ. ದುಡ್ಡು 3,20,000 ದುಡ್ಡು ಕಟ್ಟವ್ರು 24,000ನ ಅವನ ಅಕೌಂಟ್ಗೆ. ಆ ದುಡ್ಡು ವಾಪಸ್ ಕೊಟ್ಟಿದ್ದೀರಾ ಆ ಡಿನೋಟಿಫಿಕೇಶನ್ ಮಾಡೋದಕ್ಕಿಂತ ಮುಂಚೆ? ಆಮೇಲೆ 98ರಲ್ಲಿ ಪಾಪ ಅವನು ಬದುಕೇ ಇಲ್ಲ. ಡಿನೋಟಿಫಿಕೇಶನ್ ಅರ್ಜಿ ಕೊಟ್ಟಾರೆ ಯಾರು? ಆ ಲ್ಯಾಂಡ್ನ ಡಿನೋಟಿಫೈ ಮಾಡ್ಕೊಡಿ ಅಂತ ಹೇಳಿ. ಡಿನೋಟಿಫಿಕೇಶನ್ 98ರಲ್ಲಿ ನಿಂಗ ಉರುಫ್ ಜವರ್ನ ಹೆಸರಿಗೆ ಮಾಡಿದಿರಲ್ಲ, ಅವನ್ ನಿಂಗ ತೀರ್ಕೊಂಡು ಹೋಗಿರೋದು ಯಾವಾಗ? ಏನ ಸ್ವರ್ಗದಿಂದ ಅರ್ಜಿ ಕಳಿಸಿದಾರಾ ಡಿನೋಟಿಫೈ ಮಾಡಿ ಅಂತ? ಆ ಜಮೀನ ಈಗ ನಿಮ್ ಬಾಮೈದ ಖರೀದಿ ಮಾಡಿ ಅದನ್ನ ದಾನ ಕೊಟ್ಟು ಏನು ಡ್ರಾಮಾ? ನೆನ್ನೆಲೆಲ್ಲ ಚರ್ಚೆ ಆಗಿರ್ಬೇಕು. ನಿಮ್ಮ ಮುಂದೆ ನಂದೆಂತದ್ದು ಸೈಟ್ ಐತಂತಲ್ಲಿ ಓಡಕ್ ಬರ್ಲಿ ಮಾತಾಡ್ತೀವಿ ಅಂತ ಹೇಳಿ. ನಾನು 106 ಬಾರಿ ಹೇಳಿದೀನಿ ನಮ್ಮದು ತೆರೆದ ಪುಸ್ತಕ ಅಂತ ಹೇಳಿ. 85ರಲ್ಲಿ 21,000 ಸ್ಕ್ವೇರ್ ಫೀಟು ನನಗೆ ಇಂಡಸ್ಟ್ರಿಯಲ್ ಲೇಔಟನ್ನು ಅಲಾಟ್ ಮಾಡಿದ್ರು. 1985, 40 ವರ್ಷ ಆಗಿದೆ. ಪಾಪ ಈಗ ತೆಗಿತಾ ಇದ್ದೀರಿ ಅಲ್ವಾ? 40 ವರ್ಷದ್ದು ತೆಗಿರಿ. 85ರಲ್ಲಿ ನನಗೆ ಅಲಾಟ್ ಆಗಿ ದುಡ್ಡು ಕಟ್ಟಿದ್ದೀನಿ. ನಂತರ ನನಗೆ ಅಲಾಟ್ಮೆಂಟ್ ಮಾಡಿದ ಜಾಗದಲ್ಲಿ ಯಾವನೋ ಇನ್ನೊಂದು ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟವನೆ. ಆ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನಾನು ಮತ್ತೆ ಅರ್ಜಿ ಹಾಕೋದು ಬೇಡ ಅಂತಲೇ ಇದ್ದವನು. ನನಗೆ ಕೆಲವು ಸ್ನೇಹಿತರುಗಳು ಹಿಂಸೆ ಮಾಡಿ
ನನ್ನ ಗಮನಕ್ಕೆ ಬರದೆ ಒಂದು ಸೈನ್ ಹಾಕ್ಸ್ಕೊಂಡು ಹೋಗಿದ್ರು. ಇಲ್ಲಿವರೆಗೆ ಯಾವ ಕಮ್ಯುನಿಕೇಶನ್ ನನಗೆ ಬಂದಿಲ್ಲ. ಅದಕ್ಕೆ ಆಲ್ಟರ್ನೇಟ್ ಸೈಟ್ ಕೊಟ್ಟಿದ್ದೀವಿ ಅಂತ ಈ ಕ್ಷಣದವರೆಗೆ ನನಗೇನು ಯಾವ ಕಮ್ಯುನಿಕೇಶನ್ CIT ಇಂದ ಬಂದಿಲ್ಲ. ಮುಖ್ಯಮಂತ್ರಿಗಳಿಗೆ ದಯಮಾಡಿ ನಿಮ್ಮ ಮಂತ್ರಿಗಳು ಯಾರ್ಯಾರು ಹೇಳಿಕೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ದಯಮಾಡಿ ಹೇಳ್ತೀನಿ, ಇಟ್ಬಿಟ್ರಪ್ಪ ಜನಗಳ ಮುಂದೆ. ಕುಮಾರಸ್ವಾಮಿಗೆ ಅದಂತೂ 60,000 ಸ್ಕ್ವೇರ್ ಫೀಟ್ ಕೊಟ್ಟವರಂತೆ ಮೈಸೂರಲ್ಲಿ. ಯಾರೋ ಇಲ್ಲಿಂದ ದೇವೇಗೌಡರಿಂದ ಬೆಳೆದು ಈಗ ಅಲ್ಲಿಗ ಅದಂತೂ ವಕ್ತಾರ ಅಲ್ವಾ, ಎಲ್ಲದಕ್ಕೂ ನಿಂತ್ಕೊತಾರಲ್ಲ ವಕ್ತಾರ ಹೇಳಕ್ಕೆ. ವಿಷಯನಾದ್ರು ತಿಳ್ಕೊಂಡು ಮಾತಾಡಬೇಕು.